ಎಲ್ಲರಿಗೂ ನಮಸ್ಕಾರ. ದೊಡ್ಡ ಭಾಷಣ ಮಾಡೋಕ್ಕಾಗಲ್ಲ. ನಾನು ಮುಖ್ಯಮಂತ್ರಿಗಳು ಸಿಟಿ ರೌಂಡ್ಸ್ ಹೋಗಬೇಕು, ಎಲ್ಲ ಕ್ಷಮಿಸಬೇಕು. ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಆಂಧ್ರ ಪ್ರದೇಶದ ಯುವ ನಾಯಕರು, ಹೊಸದಾಗಿ ನೂತನವಾಗಿ ದೊಡ್ಡ ಬಹುಮತವನ್ನು ಗೆದ್ದು ಉಪಮುಖ್ಯಮಂತ್ರಿಯಾಗಿ ನಮ್ಮ ರಾಜ್ಯಕ್ಕೆ ಮೊದಲ ಬಾರಿಗೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಬೆಂಗಳೂರು ನಗರಕ್ಕೆ ಸ್ವಾಗತ ಬಯಸ್ತೇನೆ, ಶುಭ ಹಾರೈಸ್ತೇನೆ. ಬೈರತಿ ಸುರೇಶ್ ಅವರಿದ್ದಾರೆ, ಈಶ್ವರ್ ಖಂಡ್ರೆ ಅವರಿದ್ದಾರೆ, ಜಾರ್ಜ್ ಇದ್ದಾರೆ, ಸುಧಾಕರ್ ಇದ್ದಾರೆ, ರಹೀಂ ಖಾನ್ ಇದ್ದಾರೆ, ದಿನೇಶ್ ಗುಂಡ್ರಾಯರು, ನಜೀರು, ಗೋವಿಂದರಾಜು, ಪೊನ್ನಣ್ಣವ್ರು, ನಾವೆಲ್ಲ ಇದ್ದೇವೆ. ಶಾಲಿನಿ ರಜನೀಶ್ ಅವರಿದ್ದಾರೆ. ಇದೊಂದು ಬಹಳ ದೊಡ್ಡ ಸಂಭ್ರಮ. ನಾನು ಭಾಷಣ ಮಾಡಕ್ಕೆ ನನಗೆ ಟೈಮ್ ಇಲ್ಲದೆ ಹೋದ್ರೂ ಒಂದು ವಿಚಾರ ನಾನು ಹಂಚ್ಕೊಳ್ಳಿಕ್ಕೆ ನಾನು ಬಯಸ್ತೇನೆ. ನಮ್ಮ ಕರ್ನಾಟಕದ ಸಂಪತ್ತನ್ನ ಎಷ್ಟು ಜನ ನೋಡಿದಿರೋ ಏನೋ ನಿಮ್ಗೆ ಗೊತ್ತಿಲ್ಲ. ನಾವು ಚಿಕ್ಕ ಹುಡುಗರಲ್ಲಿ ಇದ್ದಾಗ ಈ ವೈಲ್ಡ್ ಲೈಫ್ ಸಂಪತ್ತು, ನಾನು ತಮಿಳುನಾಡು ಬಾರ್ಡರ್ನಲ್ಲಿ ಇರೋನು. ನನ್ನ ಹತ್ರ ಒಂದು ವಿಡಿಯೋ ಇದೆ. ನನ್ನ ಮನೆ ಗೋಡೆ ಪಕ್ಕದಲ್ಲಿ 50 ಆನೆ ಒತ್ತರಿಸ್ಕೊಂಡು ಹೋಗ್ತಾ ಇದೆ. ನನ್ನ ಮನೆ ಗೋಡೆ, ನಮ್ಮ ಊರಲ್ಲಿ. ಅಂದ್ರೆ ಎಷ್ಟು ಆನೆಗಳಿದೆ ಅಂದ್ರೆ, ಮೊನ್ನೆ ನಾನು ಹುಟ್ಟಬ್ಬಕ್ಕೆ ಕಬಿನಿಗೆ ಹೋಗಿದ್ದೆ. ನಾನು ಯಾವತ್ತೂ ಕಬಿನಿಗೆ ಹೋಗಿರಲಿಲ್ಲ. ಸುಮ್ಮನೆ ಅವತ್ತು ಸೋನಿಯಾ ಗಾಂಧಿ ಅವ್ರನ್ನ ವಿಹಾರಕ್ಕೆ ಬಿಡಕ್ಕೆ, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರನ್ನ ವಿಹಾರ ಬಿಡಕ್ಕೆ ಲಾಸ್ಟ್ ಟೈಮು ಅವರು ಇಲ್ಲಿಗೆ ಬಂದಾಗ ದಸರಾ ಸಂದರ್ಭದಲ್ಲಿ ಕರ್ಕೊಂಡು ಹೋಗಿದ್ದೆ RH ಕೌಂಟಿಗೆ. ಅವತ್ತು ನಂಗೆ ಟೈಮ್ ಸಿಕ್ಕಿರಲಿಲ್ಲ. ನಾನು ಚಿಕ್ಕ ಮಾದುಗೆ ಯಾರಿಗೂ ಹೇಳಿದೆ, ಅವ್ರನ್ನ ಕರ್ಕೊಂಡೋಗಲ್ಲಿ ಇಟ್ಟಿದ್ದೆ. ಬಟ್ ನಂಗೆ ಟೈಮ್ ಸಿಕ್ಕಿರಲಿಲ್ಲ. ಅವರು ಒಂದಷ್ಟು ಎಲ್ಲ ಹೋಗಿ ಬಂದಿದ್ರು. ಅವ್ರು ನಂಗೇನು ಹೇಳಿರಲಿಲ್ಲ. ಈಗ ಮೊನ್ನೆ ಹೋಗಿದ್ದೆ 15ನೇ ತಾರೀಕಿಗೆ. ನಾನು ನಡೆಯಿಂದ ಒಂದು ರೆಸಾರ್ಟ್ ಇದೆ ಪಕ್ಕದಲ್ಲಿ. ನಮ್ಮ ಫಾರೆಸ್ಟ್ ಇಲಾಖೆಯವರು ಕರ್ಕೊಂಡು ಹೋದ್ರು. ನನಗೆ ಹುಲಿನ ತೋರಿಸಿದ್ರು, ಚಿರತೆ ತೋರಿಸಿದ್ರು, ಎಲ್ಲ ಅವರೆಲ್ಲ ಸೈಟ್ ಮಾಡಿದ್ರು. ಅದಾದಮೇಲೆ ಸಾಯಂಕಾಲ ನನಗೆ ಬೋಟಲ್ಲಿ ಕರ್ಕೊಂಡು ಹೋದ್ರು. ನಾನು ಹೇಳ್ತಾ ಇದ್ದೀನಿ, ನನ್ನ ಇಡೀ ಬದುಕಿನಲ್ಲಿ ಅಂಥ ದೃಶ್ಯ ನಾನು ನೋಡಲಿಲ್ಲ. ಸುಮಾರು 150ಕ್ಕೂ ಹೆಚ್ಚು ಆನೆ ವಿತಿನ್ ಸ್ಪ್ಯಾನ್ ಆಫ್ ಅರ್ಧ ಗಂಟೆಲಿ ತೋರಿಸಿದ್ದಾರೆ. 150 ಆನೆ. ಅಂಥ ದೊಡ್ಡ ಸಂಪತ್ತು ನಮ್ಮ ರಾಜ್ಯದಲ್ಲಿದೆ. ಬೇರೆ ಕಡವೆಗಳು, ಕಾಡಂದಿಗಳು ಅವೆಲ್ಲ ಬೇರೆ.